ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಸಮೃದ್ಧಿಯನ್ನು ಕೊಟ್ಟು ತನ್ನ ಶುಚಿತ್ವದಲ್ಲಿ ನಿಮ್ಮನ್ನು ಇಟ್ಟು ತನ್ನ ವಾಕ್ಯಾನುಸಾರವಾಗಿ ತನ್ನ ಆತ್ಮನ ಮುಖಾಂತರವಾಗಿ ತನ್ನ ಸತ್ಯದಲ್ಲಿ ನಿಮ್ಮನ್ನು ನಡೆಸುತ್ತಾ ಸತ್ಯಕ್ಕೆ ಸೇರಿಸುತ್ತಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕರ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ಕಾಣುವ ನಿನ್ನ ಬಲವನ್ನ ನಂಬುತ್ತೀಯೋ, ಕಾಣದೇ ಇರುವ ದೇವರ ಬಲವನ್ನ ನಂಬುತ್ತೀಯೋ ಎಂಬುದಾಗಿ ಇಂದು ನಾವು ಆಲೋಚನೆ ಮಾಡಿಕೊಳ್ಳೋಣ್ರಿ. ನಮ್ಮ ಬೈಬಲ್ ಅನ್ನ ನ್ಯಾಯಾಧಿಪತಿಗಳ ಪುಸ್ತಕ 7ನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನ್ಯಾಯಾಧಿಪತಿಗಳ ಪುಸ್ತಕ 7ನೇ ಅಧ್ಯಾಯದಲ್ಲಿ ಗಿದ್ಯೋನನು ಮಿದ್ಯಾನರನ್ನ ಸೋಲಿಸೋದನ್ನ ನಾವು ನೋಡ್ತೇವೆ. ಮಿದ್ಯಾನ್ಯರು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ದೇವರು ಗಿದ್ಯೋನನ್ನ ಕರೆದು ಮಿದ್ಯಾನ್ಯರ ಮೇಲೆ ಯುದ್ಧಕ್ಕಾಗಿ ಕಳಿಸ್ತಾನೆ. ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರು ಕಳಿಸುವಾಗ, ಅಂದ್ರೆ ದೇವರು ಯುದ್ಧಕ್ಕೆ ಕಳಿಸುವಾಗ ಅಲ್ಲಿದ್ದಂತ ಮಿದ್ಯಾನ್ ಜನರು ಎಷ್ಟಿದ್ರಪ್ಪ ಅಂದ್ರೆ ಅದನ್ನ ಎಣಿಸ್ಲಿಕ್ಕೆ ಆಗದೆ ಇರುವಷ್ಟು ಅವರು ಮಿಡತೆಗಳ ಹಾಗಿದ್ರಂತೆ, ಅವರು ಸಮುದ್ರದ ಮರಳಿನ ಹಾಗಿದ್ರಂತೆ, ಮೂಡಾಣದವರಾಗಿ ಬಂದಿದ್ರು ಎಂಬುದಾಗಿ ನಾವು 7ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಅವರು ಮಹಾ ಸಮೂಹವಾಗಿ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬಂದಿದ್ರು. ಈಗ ಅಂತ ಸಮೂಹ, ಅಂತ ದೊಡ್ಡ ಸೈನ್ಯ ಇಸ್ರಾಯೇಲಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ದೇವರು ಹೇಳ್ತಾರೆ, ಗಿದ್ಯೋನನ್ಗೆ ನೀನು ಅವರ ಮೇಲೆ ಯುದ್ಧಕ್ಕೆ ಹೋಗು, ನಾನು ಅದನ್ನ ನಿನಗೆ ಸ್ವಾಧೀನ ಮಾಡಿ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಆದ್ರೆ ಗಿದ್ಯೋನನ್ ಜೊತೆಗಿದ್ದಂತ ಜನರು ಎಷ್ಟು ಗೊತ್ತಾ? 32,000 ಜನರು. 32,000 ಜನರಿದ್ದಾಗ ದೇವರು ಹೇಳ್ತಾರೆ, ನೋಡು ಗಿದ್ಯೋನನೇ, 32,000 ಜನ ಜಾಸ್ತಿ ಆಗಿದ್ದಾರೆ, ಇವರೊಳಗೆ ನೀನು ಸ್ವಲ್ಪ ಜನರನ್ನ ವಾಪಸ್ ಕಳಿಸು. ಯಾರಿಗೆ ಭಯ ಇದೆಯೋ, ಹೊಸದಾಗಿ ಮದುವೆ ಯಾರಾಗಿದ್ದಾರೋ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಕಥೆಗಳನ್ನ ಹಿಡ್ಕೊಂಡು ಬಂದಿದ್ದಾರೋ ಅವರೆಲ್ಲರನ್ನು ವಾಪಸ್ ಕಳಿಸು ಅಂದಾಗ ಆ ಗಿದ್ಯೋನನು ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾನೆ, ಯಾರಾದ್ರೂ ಹೋಗ್ಬೇಕಂತಿದ್ರೆ ಹೋಗ್ರಿ ಅಂತೇಳಿ. ಬರೋಬ್ಬರಿ 22,000 ಜನ ಹೋಗ್ಬಿಡ್ತಾರೆ. ಆಗ ಮಿಕ್ಕಿದ್ದು ಬರೀ 10,000 ಜನ. ಆ 10,000 ಜನ ಇದ್ದಾಗ ದೇವ್ರು ಹೇಳ್ತಾರೆ, ಗಿದ್ಯೋನನೇ, ಈ ಜನರು ಸಹ ಬಹಳ ಹೆಚ್ಚಾಗಿದ್ದಾರೆ, ಇವ್ರನ್ನು ಸಹ ಇದರೊಳಗೆ ನಾನು ಪರೀಕ್ಷಿಸ್ತೇನೆ ಅಂತ ಹೇಳಿ ನೀರಿನ ಬಳಿಗೆ ದೇವರು ಕರ್ಕೊಂಡು ಬರ್ತಾನೆ. ನೀರಿನ ಬಳಿಗೆ ದೇವರು ಕರ್ಕೊಂಡು ಬಂದಾಗ ಅಲ್ಲಿ 2 ರೀತಿಯ ನೀರು ಕುಡಿಯುವಿಕೆ ಇರ್ತದೆ. ಒಬ್ಬನು ಮೊಣಕಾಲೂರಿ ನಾಯಿಯ ನೆಕ್ಕಿದ ಹಾಗೆ ನೆಕ್ತಾನೆ, ಇನ್ನೊಬ್ಬನು ಕೈಗಳನ್ನು ತಕೊಂಡು ನೀರು ಕುಡಿಯುವಂತ ವಿಷಯ ಬರಲ್ಪಟ್ಟದೆ. ಈಗ ಕೈಗಳಿಂದ ಯಾರೆಲ್ಲ ನೀರು ಕುಡಿದಿದ್ದಾರೋ ಅವ್ರನ್ನ ಸಪರೇಟ್ ಮಾಡು, ಮೊಣಕಾಲೂರಿ ನಾಯಿ ನೆಕ್ಕಿದ ಹಾಗೆ ಯಾರು ನೆಕ್ಕಿದಾರೋ ಅವ್ರನ್ನ ಸಪರೇಟ್ ಮಾಡು ಅಂತೇಳಿ ದೇವ್ರು ಹೇಳಿದಾಗ ಅಲ್ಲಿ ಜಾಗ್ರತೆ ಕೇಳಿಸ್ಕೊಳ್ರಿ. ಕೈಯಿಂದ ನೀರು ಕುಡಿದವರು ಅಥವಾ ಕೈಯಿಂದ ಎತ್ತಿ ನೆಕ್ಕಿದವರು ಬರೀ 300 ಜನ ಇರ್ತಾರೆ. ಮೊಣಕಾಲೂರಿ ನಾಯಿ ನೆಕ್ಕಿದ ಹಾಗೆ ನೆಕ್ಕಿದವರು ಬರೋಬ್ಬರಿ 9,700 ಜನ ಇರ್ತಾರೆ. ಆ 9,700 ಜನ ದೇವ್ರು ಹೇಳ್ತಾರೆ, ಅವ್ರನ್ನ ಕಳಿಸ್ಬಿಡು, ಅವ್ರು ಜಾಸ್ತಿ ಆದ್ರು ಅವ್ರು ವಾಪಸ್ ಕಳಿಸು, ಈ 300 ಜನರಿಂದ ನಾನು ನಿನಗೆ ಜಯವನ್ನ ಕೊಡ್ತೇನೆ ಎಂಬುದು. ಜಾಗ್ರತೆ ಕೇಳಿಸ್ಕೊಳ್ರಿ. ಯಾವಾಗ ಈ ಅಂಶಗಳು ನಡೀತಾ ಇತ್ತೋ, ಆಲ್ರೆಡಿ ಶತ್ರುಗಳು ಬಹಳ ದೊಡ್ಡ ಸೈನ್ಯ ಅಲ್ಲಿ ಆಲ್ರೆಡಿ ಇದೆ. ಇವ್ರ ಹತ್ರ ಇದ್ದ ಬಲವೇ ಸ್ವಲ್ಪ. ಅದರಲ್ಲಿ ಒಂದ್ಸಾರಿ 22,000 ಜನ ಹೋದ್ರು, ಒಂದ್ಸಾರಿ 9,700 ಜನ ಹೋದ್ರು, ಉಳಿದಿರೋದು 300 ಜನ. ಈ 300 ಜನ ಇಟ್ಕೊಂಡು ಯುದ್ಧವನ್ನ ಜಯಿಸ್ಲಿಕ್ಕೆ ಹೇಗೆ ಸಾಧ್ಯ? ಕೇಳಿಸ್ಕೊಳ್ರಿ. ಗಿದ್ಯೋನನು ಅದಾದ ಮೇಲೆ ಬಹಳವಾಗಿ ಭಯ ಬಿದ್ದ. ಯಾಕೆ ಗೊತ್ತಾ? ಕೇಳಿಸ್ಕೊಳ್ರಿ. ಯಾಕೆ ಅಂದ್ರೆ ಈಗ ಯಾವ್ದೆಲ್ಲ 22,000 ಜನ ವಾಪಸ್ ಹೋದ್ರು, ಯಾವ್ದೆಲ್ಲ 9,700 ಜನ ವಾಪಸ್ ಹೋದ್ರು, ಅದು ಕಣ್ಣಿಗೆ ಕಾಣುವಂತ ತನ್ನ ಬಲ, ಕಣ್ಣಿಗೆ ಕಾಣುವಂತ ತನ್ನ ಬಲ. ಆ ಬಲ ಎಲ್ಲ ಹೋದಾಗ ಅವನ ನಂಬಿಕೆ ಕುಗ್ಗಿ ಹೋಗಿ ಅವನು ಭಯಭ್ರಾಂತತೆಗೆ ಅವನು ಜಾರಿ ಹೋಗ್ತಾನೆ. ಪ್ರಿಯ ದೇವ ಮಗುವೆ, ನಾ ಹೇಳೋದು ಜಾಗ್ರತೆ ಕೇಳಿಸ್ಕೊ. ನಮ್ಮಲ್ಲಿ ಬಹುತೇಕ ಜನರು ನಾವೇನ್ ಮಾಡ್ತೇವೆ, ನಮ್ಮ ಬಲದ ಮೇಲೆ, ನಮಗಿರುವಂತ ಸಂಗತಿಗಳ ಮೇಲೆ ನಮ್ಮ ನಂಬಿಕೆ ಆದ್ಕೊಂಡಿರ್ತದೆ. ದೇವರು ಹೇಳ್ತಾನೆ ಗಿದ್ಯೋನನ್ಗೆ, ನೀನು ಅವನ್ನೆಲ್ಲ ಕಳಿಸು, 300 ಜನರಿಂದ ಜಯ ಕೊಡ್ತೀನಿ. 300 ಜನರಿಂದ ಜಯ ಕೊಡ್ತೀನಿ ಅಂತೇಳಿ ಹೇಳುವಂತ ವಿಷಯ ಮನುಷ್ಯನ ಆಲೋಚನೆಯಲ್ಲಿ ಆಲೋಚಿಸಬಹುದಾ? ಮನುಷ್ಯ ಆಲೋಚನೆಯಿಂದ ಆಲೋಚಿಸಿ ಅದನ್ನು ನಂಬಬಹುದಾ? ನಂಬಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಮುಂದಿರುವಂತ ಶತ್ರುಗಳು ಮಿಡತೆಗಳ ಹಾಗಿದ್ದಾರೆ, ಮುಂದಿರುವಂತ ಶತ್ರುಗಳು ಸಮುದ್ರದ ಮರಳಿನ ಹಾಗಿದ್ದಾರೆ, ಅವರ ಗುಡಾರಗಳು ಬಹಳವಾಗಿದ್ವು. ಈಗ ನೀವು ಆಲೋಚನೆ ಮಾಡ್ರಿ, ಅಂತ ದೊಡ್ಡ ಸೈನ್ಯದ ಮುಂದೆ
ದೇವರು ಹೇಳ್ತಾ ಇದ್ದಾರೆ, ನಾನು ಬರೀ 300 ಜನರಿಂದ ಬಿಡುಗಡೆ ಕೊಡ್ತೇನೆ ಅಥವಾ ಜಯ ಕೊಡ್ತೇನೆ ಅಂದಾಗ ಅವನು ಹೇಗೆ ನಂಬಲಿಕ್ಕೆ ಸಾಧ್ಯ? ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ. ನಮ್ಮ ನಂಬಿಕೆ ಯಾವಾಗಲೂ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದಪ್ಪ ಅಂದ್ರೆ ನಮಗೆ ಇರುವಂತ ಬಲದ ಮೇಲೆ ಡಿಪೆಂಡ್ ಆಗಿರ್ತದೆ. ನಮ್ಮ ಜ್ಞಾನ, ನಮ್ಮ ಬಲ, ನಮ್ಮ ಸುತ್ತು ಇರುವಂತ ಜನ, ನಮಗಿರುವಂತ ಹಣ, ನಮಗಿರುವಂತ ಅಧಿಕಾರ, ನಮಗಿರುವಂತ ಪರಿಸರ, ನಮಗೆ ಸಂತೋಷದ ಪರಿಸರ, ಸಹಾಯದ ಪರಿಸರ ಇದ್ರೆ ನಮ್ಮ ನಂಬಿಕೆ ಬಹಳ ಚೆನ್ನಾಗಿರ್ತದೆ. ಅದು ಇಲ್ದಾಗ ನಮ್ಮ ನಂಬಿಕೆ ಕುಗ್ಗಿ ಹೋಗ್ತದೆ. ಯಾಕೆ ನಂಬಿಕೆ ಕುಗ್ಗಿ ಹೋಗ್ತದೆ ಅಂದ್ರೆ ಅದು ಕಾಣುವಂತ ನಂಬಿಕೆ ಅಥವಾ ಕಾಣುವಂತ ಬಲ. ಪ್ರಿಯ ಜನವೇ, ಕಾಣುವಂತ ಬಲ ನಾವು ಬೇಗನೆ ನಂಬಿಡ್ತೀವಿ. ಕೇಳಿಸ್ಕೊಳ್ರಿ, ಗಿದ್ಯೋನನಿಗೆ ದೇವರು ಕಾಣುವಂತ ಬಲವನ್ನೆಲ್ಲ ವಾಪಸ್ ಕಳಿಸಿದ, ಈಗ 300 ಜನರಿಂದ ಜಯ ಕೊಡ್ತೀರಂತೇಳಿ ದೇವರು ಹೇಳ್ದ. ಹಾಗಾದ್ರೆ 300 ಜನ ಅಲ್ಲಿ ಜಯ ಕೊಟ್ರ? ಇಲ್ಲ ರೀ, 300 ಜನ ಸಹ ಜಯ ಕೊಡ್ಲಿಲ್ಲ. ದೇವರು ಬರೀ ಒಂದು ಕನಸಿನ ಮುಖಾಂತರ ಶತ್ರುಗಳು ಪುಡಿ ಪುಡಿ ಆಗಿ ಹೋಗುವ ಹಾಗೆ ಮಾಡಿದ. ಅಂದ್ರೆ ಕಾಣುವಂತ ಬಲ, ಕಾಣುವಂತ ನನ್ನ ಬಲಕ್ಕಿಂತ ಕಾಣದಿರುವಂತ ದೇವರ ಬಲ ಶ್ರೇಷ್ಠ. ದೇವರು ಬರೀ 300 ಜನರಿಂದ ಗಿದ್ಯೋನನಿಗೆ ಜಯ ಕೊಡಲಿಲ್ಲ, ಒಂದು ಕನಸಿನಿಂದ ಆತನು ಜಯ ಕೊಟ್ಟ. ಆ ಕನಸನ್ನ ಬರುವಂತೆ ಮಾಡಿದವರು ಯಾರು? 300 ಜನ ಅಲ್ಲ, ಗಿದ್ಯೋನನು ಅಲ್ಲ, ದೇವರ ಒಂದು ಕನಸು ಮಿಡತೆಗಳ ಹಾಗಿದ್ದಂತ ಆ ಸೈನ್ಯವನ್ನ, ಆ ಒಂದು ಸಮುದ್ರದ ಮರಳಿನ ಹಾಗಿದ್ದಂತ ಸೈನ್ಯವನ್ನ, ಮಹಾಗುಡಾರಗಳನ್ನ ಹಾಕೊಂಡಂತ ಸೈನ್ಯವನ್ನ ದೇವರು ಒಂದು ಹೊಡೆತದಲ್ಲಿ ಒಡೆದು ಮುಗಿಸಿದ. ಪ್ರಿಯ ದೇವ ಮಗುವೇ, ಜಾಗ್ರತೆ ಕೇಳಿಸ್ಕೋ. ಗಿದ್ಯೋನನ್ನ ತನ್ನ ಬಲ ಹೋದಷ್ಟು ಅವನಿಗೆ ನಂಬಿಕೆ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭಿಸ್ಬಿಡ್ತು. ಯಾವಾಗ ದೇವರ ಬಲವನ್ನು ಅವನು ನೋಡಿದ್ನು, ಅವನು ಬರೀ 300 ಜನ ಉಳ್ಳವನಾಗಿದ್ದು ಸಹ ಧೈರ್ಯ ಉಳ್ಳವನಾಗಿ ಶತ್ರುವಿನ ಪಾಳ್ಯದ ಸುತ್ತು ಹೋದ. ಪ್ರಿಯ ದೇವ ಮಗುವೇ, ಇಂದು ನೀನು ಕಾಣುವಂತ ನಿನ್ನ ಬಲವನ್ನ ನಂಬ್ತೀಯೋ, ಕಾಣದಿರುವಂತ ಮಹಾ ಸರ್ವಶಕ್ತನಾದ ದೇವರ ಬಲವನ್ನ ನಂಬ್ತೀಯೋ? ಯಾಕಂದ್ರೆ ಆ ಬಲ ನಮಗೆ ಕಾಣಿಸೋದಿಲ್ಲ, ಆ ಬಲ ಹೇಳಲ್ಪಟ್ಟದೆ, ಆ ಸರ್ವಶಕ್ತನ ಬಲ ಹೇಳಲ್ಪಟ್ಟದೆ, ಆ ಸರ್ವಶಕ್ತನ ಬಲ ಹೀಗ್ ಮಾಡ್ತದೆ ಎಂಬುದಾಗಿ ಹೇಳಲ್ಪಟ್ಟದೆ, ಹಾಗ್ ಮಾಡಿದೆ ಎಂಬುದಾಗಿ ಕೇಳಲ್ಪಟ್ಟಿದ್ದೀರಿ. ಆದ್ರೆ ನಿಮ್ಮ ಕಣ್ಮುಂದಿರುವಂತ ಬಲ ಆ ಬಲವನ್ನ ನಂಬದ ಹಾಗೆ ಮಾಡ್ತಾ ಇದೆ. ಬಹುತೇಕ ಜನರು ನನ್ನನ್ನು ಸೇರಿಸಿಕೊಂಡು ನಾವೆಲ್ಲರೂ ನಮ್ಮ ಹತ್ರ ಇರುವಂತಹ ಹಣದ ಮೇಲೆ, ನಮ್ಮ ಹತ್ರ ಹಣ ಇದ್ರೆ ನಮ್ಮ ನಂಬಿಕೆ ಚೆನ್ನಾಗಿರ್ತದೆ, ನಮ್ಮ ಸುತ್ತು ಜನ ಇದ್ರೆ ನಮ್ಮ ನಂಬಿಕೆ ಚೆನ್ನಾಗಿರ್ತದೆ, ನಮ್ಮನ್ನ ಪ್ರೀತಿಸುವವರಿದ್ರೆ ನಮಗೆ ನಂಬಿಕೆ ಚೆನ್ನಾಗಿರ್ತದೆ, ನಮಗೆ ಸಹಾಯಕ್ಕಿದ್ರೆ ನಮಗೆ ನಂಬಿಕೆ ಚೆನ್ನಾಗಿರ್ತದೆ, ನಮಗೆ ಆಧಾರಕರಿದ್ರೆ ನಮಗೆ ನಂಬಿಕೆ ಚೆನ್ನಾಗಿರ್ತದೆ. ಅಂದ್ರೆ ಮನುಷ್ಯನ ಕಣ್ಣುಗಳಿಗೆ ಕಾಣುವಂತ ನಂಬಿಕೆ, ಮನುಷ್ಯನ ಕಣ್ಣುಗಳಿಗೆ ಕಾಣುವಂತ ಬಲ ಇದ್ರೆ ಅವನೇನ್ ಮಾಡ್ತಾನೆ? ನಂಬಿಕೆ ಒಳಗೆ ಬಹಳ ಹರ್ಷಿಸ್ತಾನೆ. ಆದ್ರೆ ಈ ಕಾಣುವಂತ ಯಾವ ನಂಬಿಕೆ ಇಲ್ಲದ ಹಾಗೆ ಕಾಣದೇ ಇರುವಂತ ನಂಬಿಕೆ ಉಳ್ಳವನು ಹರ್ಷಿಸ್ಲಿಕ್ಕೆ ಸಾಧ್ಯನಾ? ಅವನು ನಂಬಿಕೆ ಇಡ್ಲಿಕ್ಕೆ ಸಾಧ್ಯನಾ? ಪ್ರಿಯ ದೇವರೇ, ಕೇಳಿಸ್ಕೋ, ಜಾಗ್ರತೆಯಾಗಿ ಕೇಳಿಸ್ಕೋ. ಇಸ್ರಾಯೇಲರನ್ನ ದೇವರು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರುವಾಗ ಅವರ ಮುಂದೆ 6 ಲಕ್ಷ ಸೈನಿಕರಿದ್ರೂ ಸಹ ದೇವರು ಜಯ ಕೊಡ್ತಾ ಇದ್ದು ತನ್ನ ಬಲದಿಂದ. ಆ ಯುದ್ಧ ಸನ್ನದ್ಧರಾದಂತ ಸೈನ್ಯ ಇಸ್ರಾಯೇಲ್ ಜನರ ಕಣ್ಣಿಗೆ ಕಾಣೋದಕ್ಕೋಸ್ಕರ ಮಾತ್ರ ದೇವರು ಅದನ್ನ ಮಾಡಿದ್ರು. ಆದ್ರೆ ದೇವರು ತನ್ನ ಮಹಾಬಲದಿಂದ ಅವರಿಗೆ ಜಯವನ್ನ ಕೊಟ್ಟ. ಕಾಣದೇ ಇರುವಂತ ಬಲ ದೇವರ ಬಲ. ಈಗ ನೀ ಆಲೋಚನೆ ಮಾಡು, ಎಲ್ಲಾ ಬಲಗಳನ್ನ ಬಿಟ್ಟು ಹೋಗಿದ್ದಾವೆ, ಎಲ್ಲಾ ಬಲಗಳನ್ನ ಬಿಟ್ಟು ಹೋಗ್ತಾ ಇದ್ದಾವೆ, ಜನರು ನಿನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಹಣ ನಿನ್ನ ಬಿಟ್ಟು ಹೋಗ್ತಾ ಇದೆ, ಎಲ್ಲ ನಿನ್ನ ಬಿಟ್ಟು ಹೋಗ್ತದೆ, ಯಾವ ಸಹಾಯ ಇಲ್ಲ. ಸುತ್ತಮುತ್ತ ನೋಡಿದ್ರೆ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದಾವೆ, ಯಾವ ಸಹಾಯವೂ ಕಾಣಿಸ್ತಾ ಇಲ್ಲ, ನಿನ್ನ ಯೋಚನೆಗೆ ಯಾವ ಸಹಾಯವೂ ನೆನಪು ಬರ್ತಾ ಇಲ್ಲ, ಯಾರು ನಿನಗೆ ಮಾತಾಡಿಸ್ಲಿಕ್ಕೆ ಬರ್ತಾ ಇಲ್ಲ, ಯಾರು ನಿನ್ನ ನೋಡ್ಲಿಕ್ಕೆ ಬರ್ತಾ ಇಲ್ಲ. ಈಗ ನೀನು ಯಾವುದನ್ನ ನಂಬ್ತಾ ಇದೆಯಾ? ನಿನ್ನ ಕಣ್ಣಿಗೆ ಕಾಣುವಂತ ಯಾವು ಸಹ ನಿನಗೆ ಬಾರದಿದ್ದಾಗ ನೀನ್ ಏನ್ ನಂಬ್ತೀಯಾ? ಓ, ನನ್ನ ನಂಬಿಕೆ ಇಷ್ಟೇ, ನನಗೆ ಸಹಾಯ ಬರಲ್ಲ ಅಂತೇಳಿ ನೀನು ಮತ್ತು ನಾನು ನಂಬುವಂತವರಾಗಿರ್ತೀವಿ. ಆದ್ರೆ ಯಾವ ಸಹಾಯ ಇಲ್ಲದೆ ಇದ್ದಾಗೂ ಸಹ ಕಾಣದೇ ಇರುವಂತ ದೇವರ ಬಲ, ದೇವರ ಸಹಾಯ ನಮಗೆ ಬರ್ತದೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವೆನು, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನ ಉಂಟು ಮಾಡಿದ ಸೃಷ್ಟಿಕರ್ತನಿಂದಲೇ. ಕಣ್ಣೆತ್ತಿ ಅಂದ್ರೆ ಅದರ ಅರ್ಥ ಏನು? ಮಾನವರು ಕಣ್ಣು ನಿನ್ನ ಸಮನಾಗಿಟ್ಕೊಂಡ್ರೆ ಮಾನವನು ಈ ಲೋಕದ ಸಹಾಯ ಎಲ್ಲವೂ ಕಾಣಿಸ್ತದೆ. ಕಣ್ಣು ಎತ್ತಲ್ಪಟ್ರೆ
ದೇವರೊಬ್ಬನೇ ಕಾಣಿಸ್ಕೊಳ್ತಾನೆ. ಅಲ್ಲಿ ಮನುಷ್ಯನಾಗ್ಲಿ, ಮನುಷ್ಯನ ಸಹಾಯವಾಗ್ಲಿ, ಮನುಷ್ಯನ ಬಲವಾಗ್ಲಿ ಯಾವುದು ಕಾಣಿಸಲ್ಪಡೋದಿಲ್ಲ. ಪ್ರಿಯ ದೇವ ಮಗುವೆ, ನೀನು ಯಾವುದು ನಂಬ್ತಾ ಇದ್ದೀಯಾ? ಕಣ್ಣಿಗೆ ಕಾಣುವಂತ ಜನರ ಬಲವನ್ನು, ಕಣ್ಣಿಗೆ ಕಾಣದಿರುವಂತ ದೇವರ ಬಲವನ್ನು ನೀನು ಯಾವುದು ನಂಬ್ತಾ ಇದ್ದೀಯಾ? ನಿನಗಿರುವಂತ ಬಲವನ್ನು, ನಿನಗಿರುವಂತ ಜ್ಞಾನವನ್ನು, ನಿನಗಿರುವಂತ ಬುದ್ಧಿಯನ್ನು, ವಾಕ್ಚಾತುರ್ಯವನ್ನು, ನಿನ್ನ ಆಸ್ತಿಯನ್ನು, ಅಡವನ್ನು ಯಾವುದು ನಂಬ್ತಾ ಇದ್ಯಾ? ಅಥವಾ ಇವು ಯಾವುದನ್ನು ನಂಬದೆ ಕಾಣದೇ ಇರುವಂತ ದೇವರ ಬಲವನ್ನ ನೀನ್ ನಂಬ್ತಾ ಇದ್ಯಾ? ದೇವರ ಬಲ ಏನ್ ಬೇಕಾದ್ರೂ ಮಾಡಬಲ್ಲದು. ದೇವರು ಏನು ಬೇಕಾದ್ರೂ ಮಾಡಬಲ್ಲ. ಪ್ರಿಯ ದೇವ ಮಗುವೆ, ಈ ಲೋಕದ ಬಲ ಇಲ್ಲದೆ ಇದ್ದಾಗ ದೇವರ ಬಲವು ಇಲ್ಲ ಎಂಬುದಾಗಿ ನೆನೆಸಬೇಡ. ಈ ಲೋಕದ ಬಲದ ಮೇಲೆ ನಂಬಿಕೆ ಇಟ್ಟು ದೇವರ ಬಲವನ್ನ ತಳ್ಳಬೇಡ. ಯಾಕಂದ್ರೆ ಈ ಲೋಕದ ಬಲ ನಿನ್ನ ಬಿಟ್ಟು ಹೋದ್ರು ಸಹ, ಈ ಲೋಕದ ಬಲ ನಿನ್ನ ಬಿಟ್ಟು ಹೋದ್ರು ಸಹ ಕಾಣದೇ ಇರುವಂತ ದೇವರ ಬಲ ನಿನಗಾಗಿ ಇರುವಂತದ್ದಾಗಿದೆ. ನಿನ್ನ ಸುತ್ತು ಯಾವಾಗಲೂ ಇದೆ. ಪ್ರಿಯ ದೇವ ಮಗುವೆ, ನೀನು ಎಷ್ಟೇ ದಿನಗಳು ಯೇಸು ಕ್ರಿಸ್ತ ನಂಬಿರು, ಒಂದು ಕ್ಷಣ ಯೇಸು ಕ್ರಿಸ್ತ ನಂಬಿರು, 1 ವರ್ಷ ಯೇಸು ಕ್ರಿಸ್ತ ನಂಬಿರು, 10 ವರ್ಷ ಯೇಸು ಕ್ರಿಸ್ತ ನಂಬಿರು, 50 ವರ್ಷ ಯೇಸು ಕ್ರಿಸ್ತ ನಂಬಿರು, ನೀನು ಎಷ್ಟೇ ನಂಬಿರು, ನೀನು ನಂಬಿದ ಮೊದಲ ಕ್ಷಣದಿಂದಲೇ ಕಾಣದಿರುವಂತ ಬಲ, ಕಾಣದಿರುವಂತ ದೇವರ ಬಲ ನಿನಗಾಗಿ ನಿಂತ್ಕೊಂಡಿದೆ, ನಿನಗಾಗಿರುವಂತದ್ದಾಗಿದೆ. ಆದ್ರೆ ನೀನು 1 ವರ್ಷವೋ ಅಥವಾ 5 ವರ್ಷವೋ 10 ವರ್ಷವೋ 20 ವರ್ಷವೋ 50 ವರ್ಷವೋ 100 ವರ್ಷವೋ ಎಷ್ಟೋ ವರ್ಷ ಇದೆಯಾ, ಆದ್ರೆ ನಿನ್ನ ಬಲ ಅಥವಾ ಕಣ್ಣಿಗೆ ಕಾಣುವಂತ ಆ ಒಂದು ಬಲದ ಮೇಲೆ ನಂಬಿಕೆ ಇಟ್ಕೊಂಡು ಕಾಣದೇ ಇರುವಂತ ದೇವರ ಬಲವನ್ನು ತಿರಸ್ಕರಿಸಿಬಿಟ್ಟಿದ್ಯಾ. ಅದಕ್ಕೆ ಇವತ್ತು ದೇವರ ಬಲ ಏನೆಂಬುದು ನಮಗೆ ಅರ್ಥ ಆಗ್ತಾ ಇಲ್ಲ. ಪ್ರಿಯ ದೇವ ಮಗುವೆ, ಬಾ ದೇವರ ಬಳಿಗೆ ಬಾ, ಎಲ್ಲ ಬಲವನ್ನ ಕೈ ಬಿಡು. ಇವತ್ತು ಲೋಕದೊಳಗೆ ಎಲ್ಲಾ ರೀತಿಯ ಕಾರ್ಯಗಳು ಇವತ್ತು ಅನ್ಫೇಲ್ ಆಗ್ಲಿಕ್ಕೆ, ಕ್ರೈಸ್ತರು ಸೋಲ್ಲಿಕ್ಕೆ, ಕ್ರೈಸ್ತರು ಅವರ ಜೀವನದಲ್ಲಿ ನನ್ನನ್ನು ಸೇರಿಸಿಕೊಂಡು ನಾವೆಲ್ಲರೂ ಫೇಲ್ಯೂರ್ ಆಗ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ನಾವು ಕಾಣುವಂತ ಬಲಗಳ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಕಾಣದಿರುವಂತ ದೇವರ ಮೇಲೆ, ಕಾಣದಿರುವಂತ ದೇವರ ಬಲದ ಮೇಲೆ ನಾವು ನಂಬಿಕೆ ಇಡಲಿಲ್ಲ. ಹಾಗಾಗಿ ಇವತ್ತು ಎಷ್ಟೋ ಸೇವೆಗಳು ಫೇಲ್ ಆಗಿದ್ದಾವೆ, ಎಷ್ಟೋ ಸಭೆಗಳು ಫೇಲ್ ಆಗಿದ್ದಾವೆ, ಎಷ್ಟೋ ಕ್ರೈಸ್ತರು ಫೇಲ್ ಆಗಿದ್ದಾರೆ, ಎಷ್ಟೋ ಸಭಾಪಾಲಕರು ಫೇಲ್ ಆಗಿದ್ದಾರೆ, ಎಷ್ಟೋ ಬೋಧಕರು ಫೇಲ್ ಆಗಿದ್ದಾರೆ. ಯಾಕೆ? ಕಾಣುವಂತದ್ರ ಮೇಲೆ ನಂಬಿಕೆ ಇಟ್ಟು, ಕಾಣದಿರುವಂತ ದೇವರ ಮೇಲೆ ನಂಬಿಕೆ ಇಟ್ಟು ಅಲ್ಲ. ಪ್ರಿಯ ದೇವ ಮಗುವೆ, ಕಾಣುವಂತ ಆ ಒಂದು ಬಲದ ಮೇಲೆ, ತಮ್ಮ ಬಲದ ಮೇಲೆ ನಂಬಿಕೆ ಇಟ್ಟು ಕಾಣದೇ ಇರುವಂತ ದೇವರ ಬಲವನ್ನ ಬಿಟ್ಟದ್ರಿಂದ ಎಲ್ಲ ವಿಷಯದಲ್ಲಿ ಮನುಷ್ಯ ಫೇಲ್ ಆದ. ಹಾಗಾದ್ರೆ ನೀನು ಸಕ್ಸಸ್ ಆಗ್ಬೇಕಾ? ಕಾಣದೇ ಇರುವಂತ ದೇವರ ಬಲವನ್ನ ನೋಡು. ನಿನ್ನ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಾ? ನಿನ್ನ ಕುಟುಂಬದಲ್ಲಿ ಸಕ್ಸಸ್ ಆಗ್ಬೇಕಾ? ನಿನ್ನ ಕೆಲಸದಲ್ಲಿ ಸಕ್ಸಸ್ ಆಗ್ಬೇಕಾ? ನಿನ್ನ ವ್ಯಾಪಾರದಲ್ಲಿ ಸಕ್ಸಸ್ ಆಗ್ಬೇಕಾ? ನಿನ್ನ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗ್ಬೇಕಾ? ನಿನ್ನ ಆತ್ಮೀಯ ಜೀವಿತದಲ್ಲಿ ಸಕ್ಸಸ್ ಆಗ್ಬೇಕಾ? ನಿನ್ನ ಸೇವೆಯಲ್ಲಿ ಸಕ್ಸಸ್ ಆಗ್ಬೇಕಾ? ಕಾಣದೇ ಇರುವಂತ ದೇವರ ಬಲವನ್ನ ನಂಬು. ಕಾಣದೇ ಇರುವಂತ ದೇವರ ಬಲವನ್ನ ನಂಬು. ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ನಿನಗಿವತ್ತು ಕಾಣುವಂತ ನಂಬಿಕೆ, ಕಾಣುವಂತ ಬಲ ಯಾವುದು ಇಲ್ವಾ? ಸಂತೋಷ ಪಡು. ಕಾಣದಿರುವಂತ ದೇವರ ಬಲ ನಿನಗಿದೆ. ಇವತ್ತು ನಿನಗೆ ಕಾಣುವಂತ ನಿನ್ನ ಬಲ ಯಾವುದು ಇಲ್ವಾ? ಸಂತೋಷಿಸು. ಕಾಣದಿರುವಂತ ದೇವರ ಬಲ ನಿನಗಿದೆ. ಒಂದು ವೇಳೆ ನಾನು ಹರ್ಷಿಸ್ತೇನೆ, ನನಗೆಲ್ಲ ಬಿಟ್ಟು ಹೋಗಿದ್ರೆ ದೇವರಿಗೆ ಸ್ತೋತ್ರ. ಯಾಕಂದ್ರೆ ಕಾಣದಿರುವಂತ ದೇವರ ಬಲ ನನ್ನ ಪಕ್ಷವಾಗಿದೆ. ಪ್ರಿಯ ದೇವ ಮಗುವೆ, ಬರ್ತೀಯಾ ದೇವರ ಬಳಿಗೆ ಬಾ. ಬೇಡ ಮನುಷ್ಯನ ಹತ್ರ ಓಡಿದ್ ಸಾಕು. ಆ ಬಲ ಇದ್ರೆ ಚೆನ್ನಾಗಿ, ಇವ್ರ ಸಹಾಯಕ್ಕೆ ಬಂದ್ರೆ ಚೆನ್ನಾಗಿರ್ತದೆ, ಹಾಗಿದ್ರೆ ಚೆನ್ನಾಗಿರ್ತದೆ, ಓಡಿದ್ ಸಾಕು. ಇನ್ನ ಬಾ ದೇವರ ಬಳಿಗೆ. ದೇವರ ಬಲವನ್ನ ನಂಬು. ಕಾಣದಿರುವಂತ ದೇವರ ಬಲವನ್ನ ನಂಬು. ದೇವನಿನ ಮಹಾ ಸಾಕ್ಷಿಯಾಗಿ ಲೋಕದಲ್ಲಿ ನೆಲೆಗೊಳಿಸಲಿಕ್ಕಿದ್ದಾನೆ. ಇದನ್ನ ಮಾತ್ರ ಮರಿಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದವರೇ, ನಿನ್ನ ಮಕ್ಕಳಾದ ನಾವು ಈ ಲೋಕದಲ್ಲಿ ಕಾಣುವಂತ ಬಲವನ್ನ, ಮನುಷ್ಯನ ಬಲ, ಹಣದ ಬಲ, ಅಧಿಕಾರದ ಬಲ, ಆಸ್ತಿಯ ಬಲ, ಜ್ಞಾನದ ಬಲ, ಎಲ್ಲಾ ರೀತಿಯ ಬಲಗಳನ್ನ ನಾವು ನಂಬದಂತೆ ನಿನ್ನನ್ನೇ ನಾವು ನಂಬುವಂತೆ ಕೃಪೆ ಕೊಡು. ಒಂದು ವೇಳೆ ಮನುಷ್ಯ ಬಲ, ಹಣ ಬಲ, ಆಸ್ತಿ ಬಲ ಇದ್ರೆ ನಿನಗೆ ಸ್ತೋತ್ರ. ಆದ್ರೆ ಅವೆಲ್ಲವುಗಳಿಗಿಂತ ಹೆಚ್ಚಾಗಿ ನಿನ್ನನ್ನೇ ನಂಬುವಂತೆ, ಕಾಣದಿರುವಂತ ನಿನ್ನ ಬಲವನ್ನು ನಂಬುವಂತೆ ನಮ್ಮನ್ನ ಬಲಪಡಿಸು ಪವಿತ್ರಾತ್ಮನೆ. ನಮ್ಮನ್ನ ಹೆಚ್ಚಿಸು ಪವಿತ್ರಾತ್ಮನೆ. ನಮ್ಮನ್ನು ಅಭಿವೃದ್ಧಿ ಪಡಿಸು ಪವಿತ್ರ ಆತ್ಮನೆ. ನಿನ್ನ ಸತ್ಯದಲ್ಲಿ ನೆಲೆಗೊಂಡು ನಿನ್ನ ಸತ್ಯದಲ್ಲಿ ಜೀವಿಸುವಂತೆ ನಮಗೆ ಸಹಾಯ ಮಾಡು. ಆಸ್ವಾದಿಸು, ಬಲಪಡಿಸು. ಎಲ್ಲವನ್ನು ನಿನ್ನ ಪಾದದಲ್ಲಿ ಅರ್ಪಿಸಿಕೊಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.